ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನೋಡುವ ಥಂಬ್ನೇಲನ್ನು ಮೊಬೈಲಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ. ಸೊ ಗೈಸ್, ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಗೈಸ್, ಇಲ್ಲಿ ಸೈಡಲ್ಲಿ ನಿಮಗೆ ಶೋ ಆಗ್ತಿದೆಯಲ್ಲ ಪಿಕ್ಸೆಲ್ ಆ್ಯಪ್ ಅಂತ. ಸೊ ಅದನ್ನು ನೀವು ಪ್ಲೇಸ್ಟೋರಲ್ಲಿ ಸರ್ಚ್ ಮಾಡಿ ನಿಮಗೆ ಆ್ಯಪ್ ಸಿಗುತ್ತೆ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಡೌನ್ಲೋಡ್ ಮಾಡಿ ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಸೊ ಗೈಸ್, ಇಲ್ಲಿ ಟಾಪಲ್ಲಿ 3 ಡಾಟ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ಇಮೇಜ್ ಸೈಜ್ ಅಂತ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ. ಇವಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಾವು ಯೂಟ್ಯೂಬ್ ರೇಷಿಯೋನ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಹೈಟಲ್ಲಿ 720 ಅಂತ ಹಾಕಿ, ಓಕೆನಾ. ಹಾಕಿ ಇಲ್ಲಿ ಓಕೆ ಮೇಲೆ ಟ್ಯಾಪ್ ಮಾಡಿ ಗೈಸ್, ಓಕೆನಾ. ಇಲ್ಲಿ ನೀವು ನೋಡ್ಬೋದು ನಮಗೆ ಯೂಟ್ಯೂಬ್ದು ರೇಷಿಯೋನು ಬಂದಿದೆಯಲ್ಲ. ಸೊ ನೆಕ್ಸ್ಟ್, ಸೊ ಗೈಸ್ ಇಲ್ಲಿ ನೋಡ್ಬೋದು ನ್ಯೂ ಟೆಕ್ಸ್ಟ್ ಅಂತ ಆಲ್ರೆಡಿ ಬಂದಿದೆಯಲ್ಲ. ಸೊ ಅದನ್ನೇ ನೀವು ಈ ಥರ ಸ್ಕ್ರೋಲ್ ಮಾಡಿ, ಕೆಳಗಡೆ ಸ್ಕ್ರೋಲ್ ಮಾಡಿ. ಈಗ ಹೈಡ್ ಆಗುತ್ತೆ, ಓಕೆನಾ. ಈಗ ಬ್ಯಾಕ್ಗ್ರೌಂಡ್ ನಮಗೆ ಬೇರೆ ಬೇಕಲ್ಲ. ಸೊ ಇಲ್ಲಿ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಸೈಡಲ್ಲಿ ನೀವು ನೋಡ್ಬೋದು ಕಲರ್ ಅಂತ ಆಪ್ಷನ್ ಇದೆ ಅಲ್ಲ. ಸೊ ಕಲರ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ 2 ಆಪ್ಷನ್ ಇದೆ, ಕಲರ್ ಆ್ಯಂಡ್ ಗ್ರೇಡಿಯಂಟ್ ಅಂತ. ನೀವು ಕಲರ್ ಅಂದರೆ ಪ್ಲೇನ್ ಬರುತ್ತೆ, ಗ್ರೇಡಿಯಂಟ್ ಅಂದರೆ ನಿಮಗೆ 2 ಮಿಕ್ಸ್ ಕಲರ್ ಬರುತ್ತೆ, ಓಕೆನಾ ಗೈಸ್. ಇಲ್ಲಿ ನಾವು ಪ್ಲೇನಲ್ಲಿ ನೋಡ್ಬೋದು ತುಂಬ ಕಲರ್ಸ್ಗಳು ಆಪ್ಷನ್ ಇದೆ. ಈ ಥರ ನೀವು ಸ್ಲೈಡ್ ಮಾಡಿದರೆ ಈ ಥರ ನಿಮಗೆ ಸಿಗುತ್ತೆ, ಓಕೆನಾ. ಇಲ್ಲಿ ನೋಡ್ಬೋದು ಇದು ಪ್ಲೇನು 1 ಕಲರ್ ಇದೆ. ಸೊ ಇಲ್ಲಿ ಗ್ರೇಡಿಯಂಟಲ್ಲಿ ನೀವು ನೋಡಿದರೆ ನೀವು ನೋಡ್ಬೋದು ಈ ಥರ ಮಿಕ್ಸ್ಡ್ ಕಲರ್ ಬರುತ್ತೆ, 2 ಕಲರ್, ಓಕೆನಾ ಗೈಸ್. ನಾನಿಲ್ಲಿ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಕ್ಲಿಕ್ ಮಾಡಿ, ಓಕೆನಾ ಗೈಸ್. ಈಗ ನಿಮ್ಮದು ಬ್ಯಾಕ್ಗ್ರೌಂಡ್ ಏನೋ ಆ್ಯಡ್ ಆಗಿದೆ, ಓಕೆನಾ. ಇವಾಗ ನೆಕ್ಸ್ಟ್ ಸ್ಟೆಪ್. ಸೊ ಗೈಸ್, ನಾನು ಪೇಜಿಗೆ ರೊಟೇಟ್ ಮಾಡಿದ್ದೀನಿ ಈಸಿ ಆಗಲಿ ಅಂತ. ಸೊ ಇಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಬ್ಲೂ ಕಲರಲ್ಲಿ ಇದೆ ಅಲ್ಲ. ಸೊ ಅದರಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ನೋಡ್ಬೋದು ಇಂಪೋರ್ಟ್ ಅಂತ ಇದೆ. ನಾನು ಕ್ಲಿಕ್ ಮಾಡಿದಾಗ ನಿಮಗೆ ಗ್ಯಾಲರಿ ಆಪ್ಷನ್ ಬರುತ್ತಲ್ಲ. ಇಲ್ಲಿ ನಾನು PNGಸನ್ನು ಡೌನ್ಲೋಡ್ ಮಾಡಿದ್ದೀನಿ. ಸೊ ಇದನ್ನು ಒಂದು ಆ್ಯಡ್ ಮಾಡ್ತಿದ್ದೀನಿ, ಓಕೆ. ನನಗೆ ಈ ಥರ PNGs ಬೇಕಂದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಗೈಸ್, ನೀವು ಇದನ್ನು ಈ ಥರ ಮೂವ್ ಮಾಡ್ಬೋದು. ಮೂವ್ ಮಾಡಿ ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಬೋದು, ಓಕೆನಾ. ಸೊ ನಾನು ಇಲ್ಲಿ ಸೈಡಲ್ಲಿ ಇಲ್ಲಿ ಈ ಥರ ಪ್ಲೇಸ್ ಮಾಡಿದ್ದೀನಿ ಗೈಸ್. ಇನ್ನೊಂದು ಇಮೇಜ್ ಬೇಕಂದರೆ ಇಲ್ಲಿ ಕಾಪಿ ಅಂತ ಇದೆಯಲ್ಲ ಸೈಡಲ್ಲಿ. ಸೊ ಅದನ್ನು ಕ್ಲಿಕ್ ಮಾಡಿ ನಿಮಗೆ ಇನ್ನೊಂದು ಇಮೇಜ್ ಕೂಡ ಬರುತ್ತೆ, ಓಕೆನಾ. ಇದನ್ನು ಕೂಡ ನೀವು ಈ ಥರ ಸೈಡಲ್ಲಿ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಗೈಸ್, ಇಲ್ಲಿ ಇಂಪಾರ್ಟೆಂಟ್ ಇದೆಯಲ್ಲ, ಅಗೇನ್ ಅದರ ಮೇಲೆ ಕ್ಲಿಕ್ ಮಾಡಿ. ಗ್ಯಾಲರಿ ಆಪ್ಷನ್ ಬರುತ್ತಲ್ಲ. ಸೊ ಇಲ್ಲಿ ನಿಮ್ಮದು ಯಾವ ಫೋಟೋ ನೀವು ಆ್ಯಡ್ ಮಾಡಬೇಕು ಅದನ್ನು ಆ್ಯಡ್ ಮಾಡಿ, ಓಕೆನಾ ಗೈಸ್. ಇಲ್ಲಿ ನಾನು ಒಂದು ಬೇರೆ ಇಮೇಜನ್ನ ಆ್ಯಡ್ ಮಾಡ್ತಿದ್ದೀನಿ. ಈ ಥರ ಇಲ್ಲಿ ನಿಮ್ಮ ಇಮೇಜನ್ನು ಆ್ಯಡ್ ಮಾಡ್ಕೊಳ್ಬೋದು ಗೈಸ್. ಈ ಥರ ಅಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ಗೈಸ್, ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫ್ರಮ್ ಗ್ಯಾಲರಿ ಅಂತ ಬರುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಈ ಥರ ನೀವು ಇಮೇಜನ್ನು ಕೂಡ ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನಾನು ಈ ಥರ ಒಂದು ಏನು ವೈಟ್ ಸ್ಟ್ರೈಪ್ಸ್ ಏನು ಯೂಸ್ ಮಾಡಿದ್ದೀನಿ. ಈ ಥರ ನಿಮಗೆ ಇಮೇಜಸ್ಗಳು ಪಿಂಟ್ರೆಸ್ಟಲ್ಲಿ ಸಿಗುತ್ತೆ. ನಿಮಗೇನಾದರೂ ಬೇಕಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೈಸ್, ಓಕೆನಾ. ಸೊ ಗೈಸ್, ಇಲ್ಲಿ ಲೆಫ್ಟ್ ಸೈಡಲ್ಲಿ ನಾನು ಮಾರ್ಕ್ ಮಾಡಿದ್ದೀನಿ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮೇಲೆ ನಿಮಗೆ ಕಲರ್ ಅಂತ ಆಪ್ಷನ್ ಇದೆ ಅಲ್ಲ. ಸೊ ಅದರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ಇದೆಲ್ಲ. ಸೊ ಅದರಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಎನೇಬಲ್ ಅಂತ ಕೊಡಿ. ನಿಮಗೆ ಏನು ರೆಡ್ ಕಲರ್ ಬಂತು. ಕೆಳಗಡೆ ನಿಮಗೆ 2 ಆಪ್ಷನ್ಗಳಿದೆ, ಗ್ರೇಡಿಯಂಟ್ ಆ್ಯಂಡ್ ಕಲರ್ಸು. ಸೊ ಇಲ್ಲಿ ನೀವು ಡಬಲ್ ಕಲರ್ಗಿಂತ ಸಿಂಗಲ್ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಗೈಸ್, ಓಕೆನಾ. ಇಲ್ಲಿ ತುಂಬ ಆಪ್ಷನ್ ಇದೆ, ಓಕೆನಾ. ನಾನು ಇಲ್ಲಿ ಯಾವ ಕಲರ್ ರೆಡ್ ಅಲ್ಲ ಸಾರಿ ಯಾವುದು ಆರೆಂಜ್ ಕಲರ್ನ ಸೆಲೆಕ್ಟ್ ಮಾಡಿದ್ದೀನಿ ಗೈಸ್, ಓಕೆನಾ. ಸೊ ಇದೇ ಥರದ್ದು 2 ಬೇಕಂದರೆ ಇಲ್ಲಿ ಕಾಪಿಯನ್ನು ನಾನು ಸೈಡಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ, ಕಾಪಿ ಮಾಡಿ. ಆಗ ನಿಮಗೆ 2 ಇಲ್ಲಿ ಬರುತ್ತಲ್ಲ ಸ್ಟ್ರೈಪ್ಸ್, ಓಕೆನಾ ಗೈಸ್. ಇದನ್ನು ಕೂಡ ಸೇಮ್ ನೀವು ನಾನಾಗ ಹೇಗೆ ಕಲರ್ ಚೇಂಜಸ್ ಮಾಡಿದ್ದೀನಿ ಅದೇ ಥರ ನೀವು ಕಲರ್ ಚೇಂಜ್ ಮಾಡ್ಕೊಳ್ಬೋದು. ಸೊ ಗೈಸ್, ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಕ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ನೀವು ಏನೆಲ್ಲ ಇವಾಗ ಆ್ಯಡ್ ಮಾಡಿದ್ರಿ ಅಲ್ಲ ಇಮೇಜಸ್ಸು, ಅದರ ಮೇಲೆಲ್ಲ ಲಾಕ್ ಮಾಡಿ. ಯಾಕಂದರೆ ನೀವು ನೆಕ್ಸ್ಟ್ ಎಡಿಟ್ ಮಾಡಬೇಕಂದ್ರೆ ಅದು ಮೂವ್ ಆಗಬಾರ್ದಲ್ಲ. ಸೊ ಈಗ ನೀವು ನೋಡ್ಬೋದು ಅದರ ಮೇಲೆ ಟಚ್ ಮಾಡಿದರೆ ಮೂವ್ ಆಗೋಲ್ಲ, ಓಕೆನಾ ಗೈಸ್. ಡಿಸ್ಟರ್ಬ್ ಆಗೋಲ್ಲ ಇದರಿಂದ. ಸೊ ಗೈಸ್, ಸೈಡಲ್ಲಿ ಮಾರ್ಕ್ ಮಾಡಿದ್ದೀನಲ್ಲ ಎ ಅಂತ ಇದೆಲ್ಲ, ಅಲ್ಲಿ ಮೇಲೆ ಟೆಕ್ಸ್ಟ್ ಅಂತ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಸೈಡಲ್ಲಿ ನೋಡ್ಬೋದು ನ್ಯೂ ಟೆಕ್ಸ್ಟ್ ಅಂತ ಬಂದಿದೆ, ಓಕೆನಾ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸೈಡಲ್ಲಿ ಎಡಿಟ್ ಅಂತ ಬರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ನ್ಯೂ ಟೆಕ್ಸ್ಟ್ ಅಂತ ಬರುತ್ತಲ್ಲ, ಅದನ್ನು ಡಿಲೀಟ್ ಮಾಡಿ ನಿಮಗೆ ಯಾವುದು ಬೇಕು ಆ ಹೆಡ್ಡಿಂಗ್ನ ಬರೀರಿ ಗೈಸ್, ಓಕೆನಾ. ಲಾಂಗ್ ಸೆಂಟೆನ್ಸ್ನ ಬರಿಬೋದು, ಶಾರ್ಟ್ ಕೂಡ ಬರಿಬೋದು, ಓಕೆನಾ. ನಾನಿಲ್ಲಿ ಒಂದೊಂದೇ ಲೈನ್ನ ಬರಿತಾ ಇದ್ದೀನಿ, ವರ್ಡ್ ಬರಿತಿದ್ದೀನಿ ನಾನಿಲ್ಲಿ ಮೊಬೈಲ್ನಲ್ಲಿ ಹೇಗೆ ಥಂಬ್ನೇಲ್ ಕ್ರಿಯೇಟ್ ಮಾಡೋದು ಅಂತ. ಸೊ ಗೈಸ್, ಟೈಪ್ ಆದಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ. ಸೊ ಗೈಸ್, ಇದೀಗ ಈ ಥರ ಬಂದಿದ್ದಲ್ಲ, ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೈಡಲ್ಲಿ ನೋಡ್ಬೋದು ಬರ್ದಿದ್ದು ಶೋ ಆಗ್ತಿದೆಲ್ಲ. ಸೊ ಇಲ್ಲಿ ಸೊ ಗೈಸ್, ರೈಟ್ ಸೈಡಲ್ಲಿ ನಾನು ಮಾರ್ಕ್ ಮಾಡಿದ್ದೀನಲ್ಲ ಎ ಅಂತ ಇದೆಯಲ್ಲ, ಅದರಲ್ಲಿ ಅದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಬಿ ಅಂತ ಬರುತ್ತೆ, ಬಿ ಅಂದರೆ ಬೋಲ್ಡ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿ ಗೈಸ್, ಓಕೆನಾ. ಇಲ್ಲಿ ನಿಮಗೆ 3 ಆಪ್ಷನ್ ಶೋ ಆಗುತ್ತೆ.
ಇಲ್ಲಿ ಫಸ್ಟ್ ಒನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್. ಈಗ ನೋಡ್ಬೋದು ನೀವು ಬಿನ ಸೆಲೆಕ್ಟ್ ಮಾಡಿದಾಗ ಎಷ್ಟು ಡಾರ್ಕಾಗಿ ತಿಕ್ಕಾಗಿ ಬಂದಿದೆ ಅಲ್ಲ ಟೆಕ್ಸ್ಟ್. ಸೊ ಇದೇ ಥರ ನೀವು ಎಲ್ಲ ಟೆಕ್ಸ್ಟನ್ನು ಈ ಥರ ನೀವು ಬೋಲ್ಡ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಇಲ್ಲಿ ಸೊ ಗೈಸ್ ಬ್ಯಾಕ್ ಪೇಜಿಗೆ ಬಂದು ನೆಕ್ಸ್ಟ್ ಇಲ್ಲಿ ಎ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಮೇಲೆ ಕಲರ್ ಅಂತ ಇದೆ ಆಪ್ಷನ್. ಸೊ ಕಲರನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್ ಟೆಕ್ಸ್ಟಿಗೆ, ಓಕೆನಾ. ಇಲ್ಲಿ ನಿಮಗೆ ಸೇಮ್ ಆಪ್ಷನ್ ಇದೆ ಕಲರ್ ಆ್ಯಂಡ್ ಗ್ರೇಡಿಯಂಟ್ ಅಂತ. ಸೊ ನೀವಿಲ್ಲಿ ಯಾವುದು ಕೂಡ ಸೆಲೆಕ್ಟ್ ಮಾಡ್ಕೊಳ್ಬೋದು ಗೈಸ್, ಓಕೆನಾ. ನಾನಿಲ್ಲಿ ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಗೈಸ್ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ ಪ್ಲಸ್ ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಫ್ರಮ್ ಗ್ಯಾಲರಿ ಅಂತ ಆಪ್ಷನ್ ಬರುತ್ತೆ ಅಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಗ್ಯಾಲರಿ ಆಪ್ಷನ್ ಬರುತ್ತೆ. ಸೊ ಗೈಸ್ ಇಲ್ಲಿ ನಿಮಗೆ ಯಾವುದು PNG ಬೇಕು, ನೀವು ಕುಕ್ಕಿಂಗ್ ಮಾಡ್ತಿದ್ರೆ ನಿಮ್ಮದು ಕುಕ್ಕಿಂಗ್ ಯಾವುದು PNG ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ನೋಡಿ ಈ ಥರ ಬಂದಿದೆ. ಇದನ್ನು ಈ ಥರ ನೀವು ಝೂಮ್ ಮಾಡಿ ಹೇಗೆ ಬೇಕು ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಗೈಸ್, ಓಕೆನಾ. ಸೊ ಗೈಸ್ ಈಗ ನೀವು ನೋಡ್ಬೋದು ಫೈನಲಿ ಯಾವ ಥರ ಬಂದಿದೆ ರಿಸಲ್ಟ್ ಅಂತ. ಸೊ ಗೈಸ್ ನಾನಿಲ್ಲಿ ಎಲ್ಲ ವೀಡಿಯೋ ಮಾಡಿಲ್ಲ ಬಿಕಾಸ್ ಲೆಂತ್ ಆಗುತ್ತೆ. ಲೆಂತ್ ಆದರೆ ಯಾರು ಕೂಡ ವೀಡಿಯೋನ ನೋಡಲ್ಲ. ಸೊ ನಾನು ಶಾರ್ಟಲ್ಲಿ ನಿಮಗೆ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ, ಓಕೆನಾ ಗೈಸ್. ನೀವು ಇದೇ ಥರ ಎಲ್ಲ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಫಾಂಟ್ ಸೈಜ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ಗೈಸ್, ಓಕೆನಾ. ಸೊ ಗೈಸ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರದ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಯಾವ ವಿಡಿಯೋ ಬೇಕಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ ಗೈಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.